ಉದ್ಯೋಗ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ. ಸರ್ಕಾರಿ ಅನುದಾನಿತ ಶಾಲೆಗಳಿಗೆ 18,000 ಶಿಕ್ಷಕರ ನೇಮಕಾತಿಗೆ ಶೀಘ್ರದಲ್ಲೇ ಅಧಿಸೂಚನೆ. ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಮೊದಲಿಗೆ ಈಗ ಕರ್ನಾಟಕ TET ಈ ವರ್ಷದಲ್ಲಿ ಮತ್ತೆ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಶಿಕ್ಷಕಾಕಾಂಕ್ಷಿಗಳು ಕಮೆಂಟ್ ಮಾಡ್ತಾಯಿದ್ರು. ಮೋಸ್ಟ್ ಪ್ರೊಬಬ್ಲಿ ಮೇ ತಿಂಗಳಲ್ಲಿ ನಿಮಗೆ ಶಿಕ್ಷಕರ ನೇಮಕಾತಿ ಪರೀಕ್ಷೆ ನಡೆಸಬಹುದು. ಸೊ ಈಗ CET ಮತ್ತು TET, ಈಗ CET ಬಗ್ಗೆಯೂ ಕೂಡ ಭಾಳಷ್ಟು ಚರ್ಚೆಗಳು ನಡೀತಾ ಇವೆ. ಅದರಲ್ಲಿ ಪ್ರಮುಖವಾಗಿ PSTR, ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್, ಅದರ ಜೊತೆಗೆ GPSTR, HSTRಗೆ PG ಮತ್ತು TET ಅಗತ್ಯ ಇದೆಯಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ಶಿಕ್ಷಕಾಕಾಂಕ್ಷಿಗಳು ಕೇಳ್ತಾ ಇದ್ರು. ಸೊ ಮೋಸ್ಟ್ ಪ್ರೊಬಬ್ಲಿ ಅರ್ಲಿಯರ್ C&R ರೋಲ್ಗಳು ಏನಿವೆ, ಆ ಒಂದು C&R ರೋಲ್ಸ್ ಪ್ರಕಾರ ಈಗ ನಿಮಗೆ HSTR ರಿಕ್ರೂಟ್ಮೆಂಟ್ ಆದರೆ PG ಮತ್ತು TET ಕಡ್ಡಾಯ ಇರುವುದಿಲ್ಲ. ಸೊ ಹಾಗಾಗಿ ಈಗ 18,000 ಶಿಕ್ಷಕರ ನೇಮಕಾತಿ ಅಂತ ಇದ್ದಾರೆ. ಇದರಲ್ಲಿ 6,000 ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿ, 12,000 ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿ. ಆದಷ್ಟು ಬೇಗ ನೋಟಿಫಿಕೇಷನ್ ಬರಲಿ. ಮಾಹಿತಿ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.